ಒಬ್ಬ CEO, ಒಬ್ಬ ಭೂಮಿಗೆ ಸಂಬಂಧಪಟ್ಟ ಒಬ್ಬ DC ಬಂದರು, ದಯಾನಂದ ಭಂಡಾರಿ ಅಂತೇಳಿ, CEO ಮಹೇಶ್ ಅವರು ಯಾಕೆ ಮಾತನಾಡಲಿಲ್ಲ ಈ ವಿಚಾರವಾಗಿ? ನೀವು ಎಡಗೈಯಲ್ಲಿ ಜಮೀನು ಪತ್ರಕ್ಕೆ ಸೈನ್ ಹಾಕಿ ಬಲಗೈಯಲ್ಲಿ ನಾವು ಅಮೌಂಟ್ ಕೊಟ್ಬಿಡ್ತೀವಿ ನಿಮಗೆ ಅಂದರು. ಎಷ್ಟು ಜನಕ್ಕೆ ನೀವು ಆ ರೀತಿ ದುಡ್ಡು ಕೊಡಿಸಿದ್ದೀರಾ ಸಚಿವರು? ಕುತ್ಕೊಂಡಿದ್ರು, ಯಾಕೆ ಉತ್ತರಿಸಿದ್ವಿ? ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. 1166 ಜನ ರೈತರಿಗೆ 300 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. 2823 ಎಕರೆ. ಮಿಕ್ಕಿದ್ದ 800 ಚಿಲ್ಲರೆ ಜನ ಎಲ್ಲ ವಿರೋಧ ಮಾಡಿರೋರು. ವಿರೋಧ ಪತ್ರ ಕೊಟ್ಟಿದ್ದಾರೆ. ಅದನ್ನು ಮುಕ್ತವಾಗಿ ಚುನಾವಣೆ ಮಾಡಿದ್ಮೇಲೆ ಪರ ವಿರೋಧ ಇಬ್ಬರನ್ನು ಒಬ್ಬೊಬ್ಬರನ್ನ ಏನಾದರೂ ಕುತ್ತರಿಸ್ಕೊಂಡು ಇವರು ಎಣಿಕೆ ಮಾಡಬೇಕಲ್ವಾ? ಇವರು ನಮ್ಮನ್ನು ತಪ್ಪಿಸ್ಬಿಟ್ಟು ಪೊಲೀಸ್ ಇಲಾಖೆನ ಬಂದೋಬಸ್ತ್ಗೆ ಹಾಕ್ಬಿಟ್ಟು ಯಾರನ್ನೂ ರೂಮ್ ಒಳಗೆ ಬಿಡ್ದಿರಾ ಇವರು ತಮ್ಮದೇ ಆದ ಕಂದಾಯ ಇಲಾಖೆಯನ್ನು ಒಳಗಡೆ ಬಿಟ್ಬಿಟ್ಟು ಎಣಿಕೆ ಮಾಡಿಸಿದ್ರು. ಎಷ್ಟರ ಮಟ್ಟಕ್ಕೆ ಸರಿ ಇದು? ಅವರು 400 ಮಾತ್ರ ನೀವು ಕೊಡಲ್ಲ ಅಂತ ಹೇಳ್ತಾ ಇರೋರು 400 ಜನ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತೀರಿ 700 ಜನ ಇದ್ದೀವಿ ಅಂತೇಳಿ ಹೇಳ್ತೀವಿ. ಇವರು ಮುಕ್ತವಾಗಿ ಕೊಡಬೇಕಿತ್ತಲ್ವಾ? ಯಾಕೆ ಕೊಡಲಿಲ್ಲ? ಆಡಳಿತ ವ್ಯವಸ್ಥೆ ಇರೋದು ಯಾರ್ದು? ನಾವು ಅದನ್ನ ಈ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿನ ಯಾವ ರೀತಿ ಗ್ರೀನ್ ಬೆಲ್ಟ್ ಮಾಡಿದ್ದೀರ ಹಸಿರು ನಿಶಾನೆ, ಜಂಗಮಕೋಟೆ ಹೋಬಳಿನೂ ಹಸಿರು ನಿಶಾನೆ ಮಾಡಿರಿ ಅಂತ ನಾವೇ ಒತ್ತಾಯ ಮಾಡಿದ್ದೀವಿ. ಸಚಿವರ ಗಮನದಲ್ಲಿ ಯಾಕಿಲ್ಲ ಇದು? ತಮ್ಮ ಮನೆಗೆ ಗ್ರಾಮಕ್ಕೆ ಹೋಗಿ ಅವರದೇ ಮನೆಯಲ್ಲಿ ನಾವು ಒತ್ತಾಯ ಮಾಡಿ ಬಂದಿದ್ದೀವಲ್ಲ, ಇದಕ್ಕೆ ಸಚಿವರು ಏನು ಉತ್ತರ ಕೊಡ್ತಾರೆ? ಪ್ರತಿಭಟನೆ ನಾವು ಸಾಕಷ್ಟು ಬಾರಿ, ಈಗ ಯಾರೋ ಒಂದು ಕುಟುಂಬ ಮನೆಯಲ್ಲಿ ಮನೆ ಕಟ್ಟಬೇಕಾಗ್ತದೋ ಇಲ್ಲ ಮದುವೆ ಮುಂಜಿ ಮಾಡಬೇಕಾಗ್ತದೋ 1 ಎಕರೆನೋ ಅರ್ಧ ಎಕರೆನೋ ಮಾರಿರ್ತಾರೆ. ಆಗ ಈ ವರ್ಷ ಒಂದು ಅರ್ಧ ಎಕರೆ ತೆಗಿತಾರೆ, ಇನ್ನೊಂದು ವರ್ಷ ಅರ್ಧ ಎಕರೆ ತೆಗಿತಾರೆ. ಅವರೆಲ್ಲ ಯಾರು? ತಮ್ಮ ಸಹಪಾಠಿಗಳು ಸಚಿವರೇ, ತಮ್ಮದೇ ಪಕ್ಷದಲ್ಲಿರ್ತಕ್ಕಂಥ ತಮ್ಮ ಸಹಪಾಠಿಗಳೇ. ನಾವು ಅದಕ್ಕೆ ವಿರುದ್ಧವಾಗಿ ಪ್ರತಿ ಬಾರಿ ಪ್ರತಿಭಟನೆ ಮಾಡ್ತಾಯಿದ್ರು. ನೀವು ಲೆಕ್ಸಲ್ಲ, ಇದನ್ನು ಹಸಿರು ನಿಶಾನೆ ಮಾಡಿಬಿಟ್ಟು ಗ್ರೀನ್ ಬೆಲ್ಟ್ ಅಂತ ಗ್ರೀನ್ ಝೋನ್ ಮಾಡಿಬಿಡಿ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ರೈತರು ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳಿದರು. ಮತ್ತು ಅದೇ ಭಾಗದ ಒಬ್ಬ ಹುಡುಗ ರೈತ, ನಿಮ್ಮ ಪಾದ ತೊಳೆದು ಪೂಜೆ ಮಾಡ್ತೀನಿ ಸ್ವಾಮಿ, ನಮಗೆ ಹಸಿರು ಬೆಲ್ಟ್ ಮಾಡಿಕೊಟ್ಬಿಡಿ ಅಂತಾನೆ ಹೇಳಿಕೆ ಕೊಟ್ಟರು. ತಮಗೆ ಮುಖಾಂತರನೇ ಹೇಳಿಕೆ ಕೊಟ್ಟರು. ಯಾಕೆ ನಿಮಗಿದೆಲ್ಲ ಗಮನದಲ್ಲಿಲ್ಲ? ಸಚಿವರು ಹೇಳಿದ್ರು, ನಮ್ಮ ಮುಂದೆ ಒಂದು ಹೇಳ್ತಾರೆ ರೈತ ಮುಖಂಡರು, ನಾವು ಇಲ್ಲದೇ ಇದ್ದಾಗ ಮೀಡಿಯಾ ಮುಂದೆ ಒಂದು ಹೇಳ್ತಾರೆ ಅಂದರು. ಈಗ ತಾವು ಮಾಡ್ತಾ ಇರೋದೇನು? ಒಂದು 25 ಬಾರಿ ಹೋಗಿದ್ದೀವಿ ಇದೇ ವಿಚಾರವಾಗಿ, KDB ವಿಚಾರವಾಗಿ. ನಾವು ಏನು ಉಸ್ತುವಾರಿ ಮಂತ್ರಿಗಳ ಮನೆಗೆ ಹೋಗಿದ್ದೀವಿ, KDB ಸಚಿವ್ರ ಮನೆಗೆ ಹೋಗಿದ್ದೀವಿ, MB ಪಾಟೀಲ್ ಅವ್ರ ಮನೆಗೆ, ಕಂದಾಯ ಸಚಿವ್ರ ಮನೆಗೆ ಹೋದ್ವಿ, ಮತ್ತು ಕೃಷಿ ಸಚಿವರು ಚಲುವರಾಯ ಸ್ವಾಮಿ ಅವ್ರ ಮನೆ ಹತ್ರ ಹೋದ್ವಿ. ಎಲ್ಲರೂ ಹೇಳಿದ್ರು, ಇಲ್ಲ ನಾವು ನಿಮ್ಮ ಪರವಾಗಿ ಇರ್ತೀವಿ, ರೈತರ ಭೂಮಿನ ಕೈಗಾರಿಕೆ ಕೊಡೋದಿಲ್ಲ ಬಿಡ್ರಿ ಅಂತೇಳಿ. ಯಾಕೆ ನಿಮಗೆ ಈ ಅರಿವಿಲ್ಲ? ಫಲವತ್ತಾದ ಭೂಮಿನೇ ಯಾಕೆ ಬೇಕು? ಈಗ ಇನ್ನೊಂದು 20-25 ಕಿಲೋಮೀಟ್ರ್ ಇಲ್ಲ, 10ರಿಂದ 12 ಕಿಲೋಮೀಟ್ರ್ ಮುಂದೆ ಹೋದರೆ ಇವತ್ತು ತಮ್ಮದೇ ಸಹಪಾಠಿಗಳು ಒಬ್ಬ ಉದ್ಯಮಿ ಒಂದು ಪಾರ್ಟಿಯಲ್ಲಿ ಗುರುತಿಸಕ್ಕಿಂತ ಯಾರೋ ಒಬ್ಬ ಸಂದೀಪ್ ರೆಡ್ಡಿ ಅಂತೇಳಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಮೊಬೈಲಲ್ಲಿ ನೋಡಿದೆ ನಾನು. ನಮ್ಮ ಭಾಗದಲ್ಲಿ ದಿಬ್ಬೂರಳ್ಳಿ ಭಾಗದಲ್ಲಿ ಫಲವತ್ತತೆ ಕಡಿಮೆ ಇದೆ ಭೂಮಿ, ಅಲ್ಲಿ ಬಂದು ಕೈಗಾರಿಕೆ ಮಾಡಲಿ, ನಮ್ಮದೇನು ವಿರೋಧ ಇಲ್ಲ. ಜಂಗಮಕೋಟೆ ಹೋಬಳಿಯಲ್ಲಿ ರೈತರು ವಿರೋಧ ಮಾಡ್ತಾ ಇರೋದು ಸತ್ಯಾಂಶ ಅದು. ಯಾಕೆಂದರೆ ಫಲವತ್ತಾಗಿರೋ ಭೂಮಿ ಅಂತೇಳಿ ಇಡೀ ವರ್ಲ್ಡಲ್ಲೇ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಅಂತೇಳಿ ಒಂದು ಬುಕ್ ಆಫ್ ರೆಕಾರ್ಡ್ ಇದೆ. ಅದು ತಮ್ಮ ಸಚಿವರ ಗಮನದಲ್ಲೂ ಇದೆ. ಯಾಕೆ ಆ ಭಾಗದಲ್ಲಿ ಒಕ್ಕಲೆ ಬರೆಸ್ತೀರ ರೈತರನ್ನ? ಇಲ್ಲಿ ಹಳ್ಳಿಗಳು ದೂರ ಇದೆ, ಬಹಳಷ್ಟು ಎಕರೆ ಫಲವತ್ತತೆ ಕಡಿಮೆ ಇರತಕ್ಕಂಥ ಭೂಮಿ ಇದೆ, ಇಲ್ಲಿ ಮಾಡಿ ತೊಂದರೆ ಇಲ್ಲ ಅಂತೇಳಿ ಸಾಕಷ್ಟು ಇದ್ರೂ ಸಮೇತ ಇವರು ಯಾಕೆ ಮಾಡ್ತಾ ಇದ್ದಾರೆ? ಒಂದು 520 ಎಕರೆ ಲ್ಯಾಂಡು P ನಂಬರ್ ಇದೆ. ಸಚಿವರು ಹೇಳ್ಬೇಕು ಇದನ್ನು ಮುಕ್ತವಾಗಿ. P ನಂಬರ್ ಇರೋಂಥದ್ದಕ್ಕೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ತಮ್ಮದೇ ಕೈಗಾರಿಕಾ ಒಂದು ನೀತಿ, ಅದರಲ್ಲಿ ಎಷ್ಟು ದಾಖಲಾತಿ ಕೇಳಿದ್ದಾರೆ ಅವರು. ಆ ದಾಖಲಾತಿಗಳನ್ನು ಒದಗಿಸ್ಕೊಡ್ಬೇಕಲ್ಲ ರೈತರು. ನೀವೇನು ದಾಖಲಾತಿ ಕೊಟ್ಟಿದ್ದೀರಾ ರೈತರು? ಸರ್ಕಾರ ಸಾಗುವಳಿ ಚೀಟಿ ಕೊಟ್ಟಿಲ್ಲ ತಮ್ಮ ಇಲಾಖೆ, ತಮ್ಮ ಸರ್ಕಾರ ಇನ್ನೂ. ಅವೆಲ್ಲ ಇದ್ಕೊಂಡು ಯಾವ ರೀತಿ ಒಂದು ದಾಖಲಾತಿ ಇಲ್ಲ ಅಂದರೆ ಅಲ್ಲಿ ದುಡ್ಡು ಬರೋದಿಲ್ಲ. ಆಮೇಲೆ ಯಾರಾದರೂ ಒಬ್ಬರು ಲಿಟಿಗೇಷನ್ ಹಾಕಿದ್ರೆ ದುಡ್ಡೇ ಬರೋದಿಲ್ಲ. ಅಂಥ ರೈತರ ಪರಿಸ್ಥಿತಿ ಏನಿವತ್ತು? ರೈತರ ಹಸಿರು ಶಾಲು ಬಗ್ಗೆ ಹಗುರವಾಗೆಲ್ಲ ಮಾತಾಡಿರುವಂಥದ್ದು. ಹಸಿರು ಶಾಲು ಹಾಕ್ಕೊಂಡು ಕೆಲವರು ಜನರ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಇವತ್ತು ಚುನಾವಣೆ ಪ್ರಕ್ರಿಯೆಗಳಲ್ಲಿ ಗೆದ್ದಿರ್ತಕ್ಕಂಥವ್ರು. ರೈತರು ಓಟ್ ಹಾಕಿದ್ದಾರೆ, ದೀನ ದಲಿತರು ಓಟ್ ಹಾಕಿದ್ದಾರೆ, ವ್ಯಾಪಾರಸ್ಥರು ಹಾಕಿದ್ದಾರೆ, ಎಲ್ಲ ಜನ ಓಟ್ ಹಾಕಿದ್ದಾರೆ. ಯಾರು ರೈತ ಸಂಘಟನೆಗಳನ್ನು ಯಾರೂ ಆಯ್ಕೆ ಮಾಡೋದಿಲ್ಲ. ಅವರವರು
ಸಂಘಟನೆಗಳನ್ನು ಮಾಡ್ಕೊಳ್ತಾರೆ. ಆದರೆ ರೈತ ಸಂಘಟನೆ ಅಂಥೇಳಿ ಸರ್ಕಾರಕ್ಕೆ ಅಥವಾ ಆಡಳಿತಕ್ಕೆ ಅವ್ರು ಹೇಳ್ದಂಗೆ ಮಾಡಬೇಕು, ಅವ್ರು ಹೇಳ್ದಂಗೆ ನಡ್ಕೋಬೇಕು ಅಂತಕ್ಕಂಥ ಸೂಚನೆ ಕೊಡುವಂಥದ್ದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅವರು ಸಮಸ್ಯೆಗಳು ಹೇಳ್ಬೋದು, ಪರಿಹಾರಕ್ಕೆ ಹೇಳ್ಬೋದು, ಆದರೆ ನಾವು ಹೇಳ್ದಂಗೆ ಮಾಡಿ ಅಂತಕ್ಕಂಥದ್ದು ಆಗೋದಿಲ್ಲ. ಜಂಗಮಕೋಟೆ ವಿಚಾರದಲ್ಲೂ ಅಷ್ಟೇ, ಅವರ ಮನವಿ ಮೇರೆಗೆ ನಾವು ಯಾರೂ ರಾಜ್ಯದಲ್ಲಿ ಮಾಡದೇ ಇರತಕ್ಕಂಥ ಸಭೆ ಮಾಡಿದ್ದೀವಿ. ಪ್ರತ್ಯೇಕವಾಗಿ ನಾವು ರೈತರ ಅಭಿಪ್ರಾಯಕ್ಕೆ ಪ್ರತ್ಯೇಕವಾದಂಥ ಬಣ್ಣದ ಚೀಟಿಗಳನ್ನು ಕೊಟ್ಟಿದ್ದೀವಿ. ಇಷ್ಟಾಗಿ ಅವರು ನಮ್ಮ ಬಗ್ಗೆ ಹಗುರವಾಗಿ ಪಾರದರ್ಶಕವಾಗಿ ಆಗಿಲ್ಲ ಅಂದರೆ ಯಾರಾದರೂ ಬೆಳಗ್ಗೆ 10:30 ಸಾಯಂಕಾಲ 7:30ವರೆಗೆ ಕೂರೋಕ್ಕೆ ನಾವು ತಲೆ ಕಟ್ಟಿದ್ಯಾ? ಹಂಗಾರೆ ನಮಗೆ ಬದ್ಧತೆ ಇಲ್ವಾ? ಏನು ಅವ್ರಿಗೇನ ಬದ್ಧತೆ ಇರೋದು? ಆ ರೀತಿ ಮಾತಾಡಿದಾಗ ಬೇರೆ ಸಂಘಟನೆಗಳು ಇದ್ದಾರೆ, ರೈತ ಸಂಘಟನೆಗಳು, ಅವರು ಬಂದು ಹೇಳಿದ್ದಾರೆ ಇವರು ಈ ರೀತಿ ಎಲ್ಲ ಜನರಿಗೆ ಆಮಿಷ ಹೊಡ್ತಾ ಇದ್ದಾರೆ, ಜನರ ಮೇಲೆ ಒತ್ತಡ ತರ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ. ಹಂಗಾರೆ ಇವು ಮಾಡ್ಬೋದಾ ರೈತರಾಗಾರೆ? ನೀವು ಕೈಗಾರಿಕೆಗಳು ಮಾಡೋದಕ್ಕೆ ವಿರೋಧ ಮಾಡ್ತೀರಾ, ಇಲ್ಲಿ ಮಾಡಲೇಬಾರ್ದು ಅಂತೀರಾ. ಈಗ ಗೊಂದಲ ಸೃಷ್ಟಿಯಾಗಿದೆ ಇಲ್ಲಿ. ಒಂದೇ ಎಲ್ಲರೂ ಇವತ್ತು ಮಾಡಬಾರ್ದು ಅಂತ ಹೇಳಿರ್ತಕ್ಕಂಥ ಸಂಖ್ಯೆನೇ ದೊಡ್ಡದೇನಲ್ಲ. ಅಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಮಾಡಬೇಡಿ ಇನ್ನೊಂದು ಕಡೆ ಮಾಡಬೇಡಿ ಅಂತ ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು? ಮತ್ತೆ ಹಂಗಾರೆ ಅಲ್ಲಿ ರೈತರು ಯಾರು ವಿರೋಧ ಮಾಡಲ್ವಾ? ಈ ರೀತಿ ನಡವಳಿಕೆಗಳು ಸರಿಯಿಲ್ಲ. ಹಸಿರು ಟವಲ್ ಹಾಕ್ಕೊಂಡು ನೀವು ಶಾಲು ಹಾಕ್ಕೊಂಡು ಈ ರೀತಿ ನಡೀತಕ್ಕಂಥದ್ದು ಸಾಧ್ಯ ಇಲ್ಲ. ಒಳ್ಳೆ ರೀತಿ ನಿಮಗೂ ಗೌರವ ಕೊಟ್ಟಿದ್ದೀವಿ, ಗೌರವದಿಂದ ನಡ್ಸ್ಕೊಂಡಿದ್ದೀವಿ. ನಮ್ಮ ಹತ್ರ ಒಂದು ರೀತಿ ಮಾತಾಡ್ತೀರಾ, ಹಿಂದೆ ಹೋಗಿ ಇನ್ನೊಂದು ಪ್ರಚಾರಕ್ಕೆ ಮಾತಾಡೋಂಗಿದ್ರೆ ಯಾಕೆ ಡೀಮ್ಡ್ ಫಾರೆಸ್ಟ್ ಬಗ್ಗೆ ಚಕಾರ ಎತ್ತಿಲ್ಲ ನೀವು? ಯಾಕೆ ಡೀಮ್ಡ್ ಹಂಗಾರೆ ನಾವು ಸಿರಿಕಲ್ಚರ್ ಮಾರ್ಕೆಟ್ ಯಾಕೆ ಮಾಡಬೇಕಿತ್ತು? ಏನು ರೈತರು ಬರೋ ಕಾಳಜಿ ಇದೆ ನಮಗೆ? ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್ ಮಾಡ್ತಾಯಿದ್ದೀವಿ, ಯಾರಿಗೋಸ್ಕರ ಮಾಡ್ತಾ ಇರೋದು? ಯಾಕೆ ಡೀಮ್ಡ್ ಫಾರೆಸ್ಟಲ್ಲಿ ಇವತ್ತಿಷ್ಟು ತೊಂದರೆ ಆಯಿತು? 2 ವರ್ಷದಿಂದ ಯಾಕೆ ಚಕಾರ ಎತ್ತಿಲ್ಲ? ಇಷ್ಟು ಸತಿ ನಾನೇ ಹೇಳಿಲ್ಲ ಅವ್ರಿಗೆ, ನೋಡಿರಿ ಈ ಥರ ತೊಂದರೆ ಆಗಿದೆ ರೈತರಿಗೆ, ನೀವು ಇದು ಮಾಡಿ ಅಂತ. ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ? ಎಲ್ಲೋ ಒಂದು ಕಡೆ ಇವತ್ತು ರಿಯಲ್ ಎಸ್ಟೇಟ್ನ ವ್ಯವಹಾರ ಮಾಡ್ತಕ್ಕಂಥ ಅವ್ರ ಜೊತೆ ಶಾಮೀಲಾಗಿದ್ದಾರೆ ಕೆಲವರು ಅಂತಕ್ಕಂಥದ್ದು. ರೈತರಿಗೆ ತಪ್ಪುದಾರಿಗಳಿರ್ತಕ್ಕಂಥದ್ದು, ಪರಿಹಾರ ಕೊಡೋದಿಲ್ಲ, ಮತ್ತೊಂದು ಕೊಡೋದಿಲ್ಲ, ಮಗದೊಂದು ಕೊಡೋದಿಲ್ಲ. ಯಾಕೆ ಈ ರೀತಿ ಯಾಕೆ ತಪ್ಪು ಮಾಡಬೇಕು? 2823 ಎಕರೆ ಗುರ್ಸಿರೋಂಥ ಕಡೆ 12,000 ಎಕರೆ ಗುರ್ಸಿದ್ದಾರೆ ಅಂತ ಯಾರು ಇವತ್ತು ಒಂದು ನಕ್ಷೆ ತಯಾರು ಮಾಡಿದ್ದು ಯಾರು? ಅದನ್ನ ಹೆಂಗೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ತಂದು ಪ್ರದರ್ಶನ ಮಾಡ್ತೀರಾ? ಯಾರು ಕೊಟ್ಟಿದ್ದು ನಿಮ್ಮ ಕೈಗೆ ಅದು? ಯಾಕೆ ಜನರನ್ನು ತಪ್ಪುದಾರಿಗಳಿತೀರಾ? ಯಾರೀಗ ನೀವು ಹೇಳಿ, ಯಾರು ಇವತ್ತು ತಪ್ಪುದಾರಿಗಳ್ತಾ ಇರೋದು ಹೇಳಿ? ಅಂದರೆ ನೀವು ಹಸಿರು ಟವಲ್ ಹಾಕ್ಕೊಂಡು ರೈತರ ಹೆಸರಿನಲ್ಲಿ ಯಾಕೆ ಇವತ್ತು ತಪ್ಪುದಾರಿಗಳಿತಾ ಇದ್ದಾರೆ ಇವತ್ತು? ಅದು ಸರಿನಾ ತಪ್ಪ? ನೀವು ಹೇಳಿ, ನೀವು ಹೇಳ್ಬೇಕು ಅದನ್ನು. ಯಾಕಂದರೆ ವಸ್ತುಸ್ಥಿತಿಯನ್ನು ಹೇಳಬೇಕು. ಯಾಕೆ 12,000 ಎಕರೆ ಎಲ್ಲಿಂದ ಬಂತು? ಯಾರು ಆ ನಕ್ಷೆ ತಯಾರು ಮಾಡಿದವರು? ನಿಮ್ಮ ಕೈಗೆ ಯಾರು ಕೊಟ್ಟವರು ಅದು? ಅದನ್ನು ಯಾಕೆ ಬಂದು ನೀವು ಅಲ್ಲಿ ಹೇಳಿದರೆ? ಮತ್ತೆ ಆಧಾರ ರಹಿತವಾಗಿರ್ತಕ್ಕಂಥದ್ದು ನೀವು ಸುಳ್ಳು ಪ್ರಚಾರನ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ನಾವು ತಾಳ್ಮೆಯಿಂದ ಇದ್ದೀವಿ ತಾನೆ. ನಾವು ಅದ್ರ ಬಗ್ಗೆ ಏನಾದರೂ ಇದು ಮಾಡಿದ್ವಾ? ಆಯಿತು, ನೀವು ಹೇಳಿದ್ದಕ್ಕೆ ಪ್ರಕಾರ ನಾವು ನಡ್ಕೊಂಡ್ವಲ್ಲ. ಈಗ ಅವರು ಯಾವತ್ತೂ ಈಗ ಈ ಪ್ರಕ್ರಿಯೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಇದು KIDB ಅವರ ಪ್ರಕ್ರಿಯೆ ಅಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಿದ್ದು ಜಿಲ್ಲಾಡಳಿತ. ನಾನು ಜಿಲ್ಲಾ ಮಂತ್ರಿಯಾಗಿ ನನಗೆ ಅವ್ರು ವಿನಂತಿ ಮಾಡಿದ್ದಕ್ಕೆ ಎಲ್ಲರೂ ಈ ಪ್ರಕ್ರಿಯೆ ಮಾಡಿದ್ದೀವಿ. ಈಗ ನಾವು ಇಷ್ಟು ಅವರಿಗೆ ನಂಬಿಕೆ ಇಲ್ಲದ ಸಂದರ್ಭದಲ್ಲಿ KIDB ಅವರಾಯಿತು, ಅಲ್ಲಿರ್ತಕ್ಕಂಥ ರೈತರಾಯಿತು, KIDB ಅವರ ನಿಯಮಗಳಲ್ಲಿ ಏನು ಪ್ರಕ್ರಿಯೆಗಳು ಮಾಡ್ತಾರೆ ಅವರು ಅದನ್ನು ಮಾಡ್ತಾರೆ. ಇಚ್ಛೆ ಇರ್ತಕ್ಕಂಥ ರೈತರು ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ಬೋದು. ಇಚ್ಛೆ ಇಲ್ಲದೆ ಇರ್ತಕ್ಕಂಥವರು ನೇರವಾಗಿ KIDBಯಲ್ಲಿ ಪ್ರೊಸೀಡಿಂಗ್ಸ್ ಇರ್ತದೆ, ಆ ಪ್ರೊಸೀಡಿಂಗ್ಸ್ ಪ್ರಕಾರ ಅವ್ರು ಮಾಡ್ಕೋಬೋದು. ಮುಂದಿನ ತೀರ್ಮಾನ KIDB ಅವ್ರು ಮಾಡ್ತಾರೆ. ನನ್ನ ಜವಾಬ್ದಾರಿ ಇಲ್ಲಿಗೆ ಮುಗೀತು. ಕಾರಣ ಯಾಕಂದರೆ ಇಷ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾನು ಪ್ರಯತ್ನ ಮಾಡಿದ್ರೆ ಇವತ್ತು ಅವರ ನಾನಾ ರೀತಿಯಾಗಿ ನನ್ನ ಮೇಲೆ ಆಪಾದನೆಗಳು ಮಾಡೋಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ಕೂರ್ಲಿಕ್ಕಾಗಲ್ಲ ರೀ. ನಾನು ಜನ ನನಗೆ ಕಳಿಸಿರುವಂಥದ್ದು ಜನರಿಗೆ ಒಳ್ಳೇದು ಮಾಡೋಕ್ಕೆ.